ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ.ಯು.ಸಿನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 11 ಡೇಟಾ ಕಮ್ಯುನಿಕೇಷನ್. ಈ ಚಾಪ್ಟರ್ನ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡೇಟಾ ಅಂದರೆ ಏನು? ಸೊ ಡೇಟಾ ಅಂತ ಹೇಳಿದ್ರೆ ಅದು ಟೆಕ್ಸ್ಟ್ ಆಗಿರಬಹುದು, ಇಮೇಜ್, ಆಡಿಯೋ, ವಿಡಿಯೋ ಆ್ಯಂಡ್ ಮಲ್ಟಿಮೀಡಿಯಾ ಫೈಲ್ಸ್. ಸೊ ಹಾಗಾದರೆ ಕಮ್ಯುನಿಕೇಷನ್ ಅಂದರೆ ಏನು? ಕಮ್ಯುನಿಕೇಷನ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಸೆಂಡಿಂಗ್ ಆರ್ ರಿಸೀವಿಂಗ್ ಡೇಟಾ. ಸೊ ಡೇಟಾನ ಕಳಿಸೋದಾಗಿರ್ಬೋದು ಅಥವಾ ಪಡ್ಕೊಳ್ಳೋದಾಗಿರ್ಬೋದು, ಇದನ್ನು ನಾವು ಕಮ್ಯುನಿಕೇಷನ್ ಅಂತ ಹೇಳಿ. ಹಾಗಾದರೆ ಒಟ್ಟಾರೆ ಡೇಟಾ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ದ ಎಕ್ಸ್ಚೇಂಜ್ ಆಫ್ ಡೇಟಾ ಬಿಟ್ವೀನ್ ಟೂ ಆರ್ ಮೋರ್ ನೆಟ್ವರ್ಕ್ಡ್ ಆರ್ ನೆಟ್ ಕನೆಕ್ಟೆಡ್ ಡಿವೈಸಸ್. ಸೊ ಕನೆಕ್ಟಿವಿಟಿ ಇರುವಂಥ ಡಿವೈಸ್ಗಳ ನಡುವೆ ಸೊ ಡೇಟಾನ ನಾವು ಎಕ್ಸ್ಚೇಂಜ್ ಮಾಡೋದನ್ನು ಡೇಟಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಪಿಕ್ಚರಲ್ಲಿ ಕೊಟ್ಟಿರೋ ಹಾಗೆ ಸೊ ಸ್ವಿಚ್ ಅನ್ನೋ ಡಿವೈಸನ್ಗೆ ಸುಮಾರು ಸೆಂಟ್ರಲ್ ಸರ್ವರ್, ಶೇರಿಂಗ್ ಪ್ರಿಂಟರ್, ದೆನ್ 3 ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಇವೆಲ್ಲವೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಕಮ್ಯುನಿಕೇಷನ್ನ ಮಾಡಬಹುದಾಗುತ್ತೆ. ಸೊ ನೆಕ್ಸ್ಟ್, ಸೊ ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಯಾವುದೆಲ್ಲ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಬೇಕಪ್ಪ ಅಂತ ಹೇಳಿದ್ರೆ, ಸೊ ಸೆಂಡರ್ ಇರಬೇಕಾಗುತ್ತೆ, ಅಂದರೆ ಕಂಪ್ಯೂಟರ್ ಡಿವೈಸ್ ಇರಬೇಕಾಗುತ್ತೆ, ಸೊ ರಿಸೀವರ್ ಇರಬೇಕು, ಹಾಗೆ ಕಮ್ಯುನಿಕೇಷನ್ ಮೀಡಿಯಮ್ ಇರಬೇಕಾಗುತ್ತೆ, ಆ್ಯಂಡ್ ದ ಮೆಸೇಜ್ ಅಂದರೆ ಟು ಬಿ ಕಮ್ಯುನಿಕೇಟೆಡ್ ಆ್ಯಂಡ್ ಸರ್ಟನ್ ರೂಲ್ಸ್ ಕಾಲ್ಡ್ ಪ್ರೋಟೋಕಾಲ್ಸ್. ನಾವು ಕಳಿಸುವಂತಹ ಮೆಸೇಜ್ ಕೂಡ ಇರಬೇಕಾಗುತ್ತೆ, ಹಾಗೆ ಕಳಿಸೋದಕ್ಕೆ ಒಂದಷ್ಟು ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಸೊ ಟೋಟಲಿ ಒಂದು ಕಂಪ್ಲೀಟ್ ಡೇಟಾ ಕಮ್ಯುನಿಕೇಷನ್ ಮಾಡಬೇಕಂತಂದರೆ ಸೊ ಮೇಜರ್ಲಿ ವಿ ಶುಡ್ ರಿಮೆಂಬರ್ 5 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್, ದಟ್ ಈಸ್ ಸೆಂಡರ್, ರಿಸೀವರ್, ಕಮ್ಯುನಿಕೇಷನ್ ಮೀಡಿಯಮ್, ಮೆಸೇಜ್ ಆ್ಯಂಡ್ ಪ್ರೋಟೋಕಾಲ್ಸ್. ಸೊ ಹಾಗಾಗಿ ಈ ಕಮ್ಯುನಿಕೇಷನ್ ಮೀಡಿಯಮ್ನ ನಾವು ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್, ಹಾಗಾದರೆ ಸೊ ಸೆಂಡರ್ಗೆ ಡೆಫಿನೇಷನ್ ಏನು ಹೇಳ್ಬೋದು? ಸೆಂಡರ್ ಈಸ್ ಎ ಕಂಪ್ಯೂಟರ್ ಆರ್ ಎನಿ ಸಚ್ ಡಿವೈಸ್ ವಿಚ್ ಈಸ್ ಕೇಪಬಲ್ ಆಫ್ ಸೆಂಡಿಂಗ್ ದ ಡೇಟಾ ಓವರ್ ಎ ನೆಟ್ವರ್ಕ್. ಅಂದರೆ ನೆಟ್ವರ್ಕ್ನಲ್ಲಿ ಒಂದು ಡಿವೈಸು ಅಥವಾ ಒಂದು ಕಂಪ್ಯೂಟರು ಸೊ ತನಗೆ ಸಾಧ್ಯವಾದಷ್ಟು, ಅಂದರೆ ತನ್ನ ಸಾಧ್ಯತೆ ಹೇಗಿರುತ್ತೆ ಅಂತಂದರೆ ಆ ಒಂದು ಡಿವೈಸ್ ಅಥವಾ ಆ ಒಂದು ಕಂಪ್ಯೂಟರು ಡೇಟಾನ ಸೆಂಡ್ ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಇಟ್ ಕ್ಯಾನ್ ಬಿ ಎ ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್, ವಾಕಿ ಟಾಕಿ, ವಿಡಿಯೋ ರೆಕಾರ್ಡಿಂಗ್ ಡಿವೈಸ್ ಯಾವುದಾದ್ರೂ ಕೂಡ ಆಗಿರ್ಬೋದು. ಸೊ ಹಾಗಾದರೆ ರಿಸೀವರ್ ಅಂತ ಅಂದ್ರೇನು? ರಿಸೀವರ್ ಕೂಡ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಎನಿ ಸಚ್ ಡಿವೈಸಸ್ ಸೊ ವಿಚ್ ಈಸ್ ಕೇಪಬಲ್ ಆಫ್ ರಿಸೀವಿಂಗ್ ದ ಡೇಟಾ. ಸೊ ಆ ಒಂದು ಪರ್ಟಿಕ್ಯುಲರ್ ಡಿವೈಸು ಡೇಟಾನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುವಂಥ ಒಂದು ಡಿವೈಸ್ ಆಗಿರ್ಬೋದು. ಅದರಲ್ಲಿ ಸೊ ಯಾವುದೆಲ್ಲ ಡಿವೈಸ್ಗಳು ಬರುತ್ತೆ ಅಂತಂದರೆ ಕಂಪ್ಯೂಟರ್ ಬರ್ಬೋದು, ಪ್ರಿಂಟರೇ ಬರ್ಬೋದು, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಟೆಲಿವಿಷನ್, ಇದರಲ್ಲಿ ಯಾವುದಾದ್ರೂ ಕೂಡ ಬರಬಹುದು. ಹಾಗಾದರೆ ಮೆಸೇಜ್ ಅಂದರೆ ಏನು? ಮೆಸೇಜ್ ಅಂದರೆ ಇಟ್ ಇಸ್ ಎ ಡೇಟಾ ಸೊ ಆರ್ ಇನ್ಫಾರ್ಮೇಷನ್ ದಟ್ ನೀಡ್ಸ್ ಟು ಬಿ ಎಕ್ಸ್ಚೇಂಜ್ ಬಿಟ್ವೀನ್ ದ ಸೆಂಡರ್ ಆರ್ ರಿಸೀವರ್. ಸೊ ಅದು ಒಂದು ಮೆಸೇಜ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು. ಈ ಎರಡು ಡಿವೈಸ್ಗಳ ನಡುವೆ, ಸೆಂಡರ್ ಡಿವೈಸ್ ಮತ್ತು ರಿಸೀವರ್ ಡಿವೈಸ್ಗಳ ನಡುವೆ ಸೊ ಎಕ್ಸ್ಚೇಂಜ್ ಆಗುವಂಥ ಒಂದು ಇನ್ಫಾರ್ಮೇಷನ್ಗೆ ನಾವು ಮೆಸೇಜ್ ಅಂತ ಹೇಳ್ತೀವಿ. ಸೊ ಮೆಸೇಜ್ ಯಾವುದೆಲ್ಲ ಫಾರ್ಮೆಟಲ್ಲಿ ಇರಬಹುದು ಅಂತ ಹೇಳಿದ್ರೆ, ಟೆಕ್ಸ್ಟ್ ರೂಪದಲ್ಲಿರ್ಬೋದು ಅಥವಾ ನಂಬರ್ ರೂಪದಲ್ಲಿರಬಹುದು, ಇಮೇಜ್, ಆಡಿಯೋ, ವಿಡಿಯೋ ಫೈಲ್ಸ್, ಮಲ್ಟಿಮೀಡಿಯಾ ಫೈಲ್ಸ್, ಈ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಮೆಸೇಜನ್ನು ನಾವು ಅಥವಾ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ ಅಥವಾ ಡೇಟಾನ ನಾವು ಮೆಸೇಜ್ ಅಂತ ಹೇಳ್ತೀವಿ. ಕಮ್ಯುನಿಕೇಷನ್ ಮೀಡಿಯಾ ಅಂತ ಅಂದರೆ ಏನು? ಸೊ ಇಟ್ ಈಸ್ ದ ಪಾತ್ ಥ್ರೂ ವಿಚ್ ದ ಮೆಸೇಜ್ ಟ್ರಾವೆಲ್ಸ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಸೊ ಒಂದು ಸೋರ್ಸ್ ಕಂಪ್ಯೂಟರಿಂದ ಡೆಸ್ಟಿನೇಷನ್ ಕಂಪ್ಯೂಟರ್ಗೆ ಸೊ ಮೆಸೇಜ್ ಟ್ರಾವೆಲ್ ಆಗೋದಕ್ಕೆ ಇರುವಂಥ ಪಾತ್ಗೆ ನಾವು ಕಮ್ಯುನಿಕೇಷನ್ ಮೀಡಿಯಾ ಅಂತ ಹೇಳ್ತೀವಿ. ಈ ಒಂದು ಪಾತ್ನ ನಾವು ಮೀಡಿಯಮ್ ಅಂತಲೂ ಕೂಡ ಹೇಳ್ತೀವಿ. ಸೊ ಅಥವಾ ಲಿಂಕ್ ಅಂತಲೂ ಕೂಡ ನಾವು ಕರಿಬಹುದು. ಸೊ ಇದರಲ್ಲಿ ವಿತ್ ವೈರ್ ಅಂತ ಏನಾದರೂ ಕಮ್ಯುನಿಕೇಷನ್ ಮಾಡಿದ್ರೆ ನಾವು ವೈರ್ಡ್ ಕನೆಕ್ಷನ್ ಅಥವಾ ವೈರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಕೇಬಲ್ ಇಲ್ಲದೇ ನಾವೇನಾದರೂ ಕಮ್ಯುನಿಕೇಷನ್ ಮಾಡಿದ್ರೆ ನಾವು ಅದನ್ನು ವೈರ್ಲೆಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಹೇಳೋದಾದರೆ ಟೆಲಿವಿಷನ್ ಕೇಬಲ್, ಇದು ಕೇಬಲಿಂದ ಸಹಾಯದಿಂದ ಬರುವಂಥ ಒಂದು ಟಿವಿ ಅಥವಾ ಟೆಲಿವಿಷನ್ ಅಂತ ಹೇಳಿದ್ರೆ ಇಟ್ಸ್ ಎ ವೈರ್ಡ್ ಕನೆಕ್ಷನ್ ಅಂತ ಹೇಳ್ತೀವಿ. ಟೆಲಿಫೋನ್ ಕೇಬಲ್, ಎಥರ್ನೆಟ್ ಕೇಬಲ್, ಸ್ಯಾಟಲೈಟ್ ಲಿಂಕ್, ಮೈಕ್ರೋವೇವ್ಸ್, ಇವೆಲ್ಲವೂ ಕೂಡ ಕಮ್ಯುನಿಕೇಷನ್ ಮೀಡಿಯಾಗೆ ಸೊ ಎಕ್ಸಾಂಪಲ್ಸ್ ಆಗಿವೆ. ಹಾಗಾದರೆ ಪ್ರೋಟೋಕಾಲ್ಸ್ ಅಂದರೆ ಏನು? ಪ್ರೋಟೋಕಾಲ್ಸ್ ಅಂತಂದರೆ ಸೆಟ್ ಆಫ್ ರೂಲ್ಸ್ ದಟ್ ನೀಡ್ ಟು ಬಿ ಫಾಲೋಡ್ ಬೈ ದ ಕಮ್ಯುನಿಕೇಟಿಂಗ್ ಪಾರ್ಟೀಸ್ ಇನ್ ಆರ್ಡರ್ ಟು ಹ್ಯಾವ್ ದ ಸಕ್ಸಸ್ಫುಲ್ ಆ್ಯಂಡ್ ರಿಲಿಯಬಲ್ ಕಮ್ಯುನಿಕೇಷನ್ಸ್. ಅಂದರೆ ಒಂದಷ್ಟು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳನ್ನ ಸೊ ನಾವು ಇಲ್ಲಿ ಕಮ್ಯುನಿಕೇಟ್ ಮಾಡೋದಬೇಕಾದ್ರೆ ಎರಡು ಕಮ್ಯುನಿಕೇಷನ್ ಪಾರ್ಟಿಗಳ ಮಧ್ಯೆ ಕಮ್ಯುನಿಕೇಷನ್ ಪಾರ್ಟಿಗಳ ನಡುವೆ ನಾವು ಏನಾದರೂ ಕಮ್ಯುನಿಕೇಷನ್ ಮಾಡೋದಿದ್ರೆ ಒಂದಷ್ಟು ರೂಲ್ಸ್ಗಳನ್ನ ನಾವು ಫಾಲೋ ಮಾಡ್ತೀವಿ. ಸೊ ದ್ಯಾಟ್ ವಿ ಕ್ಯಾನ್ ಸೆಂಡ್ ದಟ್ ಡೇಟಾ ಸಕ್ಸಸ್ಫುಲಿ ಆರ್ ಇಟ್ ಇಸ್ ಅ ರಿಲಿಯಬಲ್ ಡೇಟಾ ಕಮ್ಯುನಿಕೇಷನ್ ಅಂತ ಆಗಿರುತ್ತೆ. ಸೊ ಈ ರೀತಿಯಾದಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ ನಾವು ಫಾಲೋ ಮಾಡಿದ್ರೆ ನಾವು ಅದನ್ನು
ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಒಟ್ಟು 5 ಇಂಪಾರ್ಟೆಂಟ್ ಕಾಂಪೊನೆಂಟ್ಸನ್ನು ನಾವು ಡೇಟಾ ಕಮ್ಯುನಿಕೇಷನ್ಲಿ ಕಾಣಬಹುದು. ಹಾಗಾದರೆ ಮೆಜರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಸೊ ಯಾವ ರೀತಿಯಲ್ಲಿ ನಾವು ಕಮ್ಯುನಿಕೇಷನ್ ಮೀಡಿಯಾನ ಮೆಷರ್ ಮಾಡ್ತೀವಿ? ಸೊ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ಇಸ್ ಆಲ್ಸೋ ನೋನ್ ಆಸ್ ಎ ಚಾನಲ್. ಸೊ ಟ್ರಾನ್ಸ್ಮಿಷನ್ ಮೀಡಿಯಮ್ನ ನಾವು ಚಾನಲ್ ಅಂತಲೂ ಕೂಡ ಕರಿಬಹುದು. ದ ಕೆಪಾಸಿಟಿ ಆಫ್ ದ ಚಾನಲ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಮೌಂಟ್ ಆಫ್ ಸಿಗ್ನಲ್ಸ್ ಆರ್ ಟ್ರಾಫಿಕ್ ದಟ್ ಚಾನಲ್ ಕ್ಯಾನ್ ಕ್ಯಾರಿ. ಸೊ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಸಿಗ್ನಲ್ಸು ಅಥವಾ ಟ್ರಾಫಿಕ್ಕು ಆ ಒಂದು ಚಾನಲ್ನಲ್ಲಿ ಕ್ಯಾರಿ ಆಗುತ್ತೆ ಅನ್ನೋದೇ ಆ ಒಂದು ಚಾನಲ್ನ ಕೆಪಾಸಿಟಿ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಬ್ಯಾಂಡ್ ವಿತ್ ಅನ್ನೋ ಒಂದು ಮೆಷರ್ಮೆಂಟಿಂದ ನಾವು ಮೆಷರ್ ಮಾಡ್ತೀವಿ. ಅಂಡ್ ಆಲ್ಸೋ ಡೇಟಾ ಟ್ರಾನ್ಸ್ಫರ್ ರೇಟ್ ಅನ್ನೋದು ಕೂಡ ನಾವಿಲ್ಲಿ ಕೌಂಟಿಗೆ ತಗೋಬೇಕಾಗುತ್ತೆ. ಹಾಗಾದರೆ ಬ್ಯಾಂಡ್ ವಿತ್ ಅಂತಂದರೆ ಏನು? ಸೊ ಬ್ಯಾಂಡ್ ವಿತ್ ಅಂತ ಹೇಳಿದ್ರೆ ಇಟ್ ಇಸ್ ದ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಅವೈಲಬಲ್ ಫಾರ್ ಟ್ರಾನ್ಸ್ಮಿಷನ್ ಮೀಡಿಯಾ ಆರ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಥ್ರೂ ದ್ಯಾಟ್ ಚಾನಲ್. ಆ ಒಂದು ಪರ್ಟಿಕ್ಯುಲರ್ ಚಾನಲ್ನಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಫ್ರೀಕ್ವೆನ್ಸಿ ಸಿಗುತ್ತೆ, ಯಾವ ಒಂದು ರೇಂಜ್ನಲ್ಲಿ ನಾವು ಫ್ರೀಕ್ವೆನ್ಸಿಯನ್ನು ಬಳಸ್ಕೊಂಡು ನಾವು ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು ಅನ್ನೋದೇ ಈ ಒಂದು ಬ್ಯಾಂಡ್ ವಿಡ್ತ್ ಆಗಿರುತ್ತೆ. ಸೊ ಹೈಯರ್ ದ ಬ್ಯಾಂಡ್ ವಿಡ್ತ್, ಜಾಸ್ತಿ ಪ್ರಮಾಣದಲ್ಲಿ ಬ್ಯಾಂಡ್ ವಿಡ್ತ್ ಇದೆ ಅಂತ ಹೇಳಿದ್ರೆ ಸೊ ನಮಗೆ ಡೇಟಾ ಟ್ರಾನ್ಸ್ಫರ್ ರೇಟು ಅಷ್ಟೇ ಹೈಯರ್ ಆಗಿ ಇರುತ್ತೆ. ಸೊ ಬ್ಯಾಂಡ್ ವಿಡ್ತ್ ಅನ್ನೋದು ಆ್ಯಕ್ಚುಲಿ ಏನಂತಪ್ಪ ಅಂದರೆ ಡಿಫ್ರೆನ್ಸ್ ಆಫ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಫ್ರೀಕ್ವೆನ್ಸಿ. ಸೊ ಅತಿ ಹೆಚ್ಚಿನ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನು ಬರುತ್ತೆ ಅದು ಮತ್ತು ಕಡಿಮೆ ಫ್ರೀಕ್ವೆನ್ಸಿಯ ವ್ಯಾಲ್ಯೂ ಏನಿರುತ್ತೆ ಅವೆರಡರ ನಡುವೆ ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಬರುವಂಥ ವ್ಯಾಲ್ಯೂನೇ ಬ್ಯಾಂಡ್ ವಿಡ್ತ್ ಆಗಿರುತ್ತೆ. ಸೊ ಬ್ಯಾಂಡ್ ವಿಡ್ತ್ನ ಯಾವ ಒಂದು ಮಾಪನದಲ್ಲಿ ಅಳಿತಾರೆ ಅಥವಾ ಮೆಷರ್ಡ್ ಇನ್ ಹರ್ಟ್ಸ್ ಅನ್ನೋ ರೀತಿಯಲ್ಲಿ ಅದನ್ನು ಮೆಷರ್ಮೆಂಟ್ ಮಾಡಬಹುದು. ಸೊ 1 ಕಿಲೋ ಹರ್ಟ್ಸ್ ಅಂತ ಹೇಳಿದ್ರೆ 1000 ಹರ್ಟ್ಸ್ಗೆ ಸಮ ಆಗಿರುತ್ತೆ. ಸೊ 1 ಮೆಗಾ ಹರ್ಟ್ಸ್ ಅಂತ ಹೇಳಿದ್ರೆ 1000 ಕಿಲೋ ಹರ್ಟ್ಸ್ಗೆ ಸಮ ಆಗಿರುತ್ತೆ. ಅಥವಾ ನಾವು ಇದನ್ನು 10 lakhs ಹರ್ಟ್ಸ್ ಅನ್ನೋದನ್ನು ನಾವು ನೆನಪಿನಲ್ಲಿ ಇಡಬೇಕಾಗುತ್ತೆ. ಹಾಗಾದರೆ ಡೇಟಾ ಟ್ರಾನ್ಸ್ಫರ್ ರೇಟ್ ಅಂತ ಹೇಳಿದ್ರೆ ಸೊ ಡೇಟಾ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್ ರೂಪದಲ್ಲಿ ಟ್ರಾವೆಲ್ ಆಗ್ತಾ ಹೋಗುತ್ತೆ ಚಾನಲ್ನಲ್ಲಿ. ಸೊ 1 ಸಿಗ್ನಲ್ ಕ್ಯಾರೀಸ್ 1 or more ಬಿಟ್ಸ್ ಓವರ್ ದ ಚಾನಲ್. ಸೊ ಒಂದು ಸಿಗ್ನಲ್ ಅಂತ ಹೇಳಿದ್ರೆ ಸೊ ಅದರಲ್ಲಿ 1 ಬಿಟ್ ಆಫ್ ಡೇಟಾ ಹೋಗ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಿನ ಬಿಟ್ ಆಫ್ ಡೇಟಾ ಹೋಗ್ಬೋದು. ಸೊ ಡೇಟಾ ಟ್ರಾನ್ಸ್ಫರ್ ಈಸ್ ದ ನಂಬರ್ ಆಫ್ ಬಿಟ್ಸ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ನಾವು ಎಷ್ಟು ಅಮೌಂಟಿನಲ್ಲಿ ಅಥವಾ ಎಷ್ಟು ಒಂದು ನಂಬರ್ ಸಂಖ್ಯೆಗಳಲ್ಲಿ ಬಿಟ್ಸನ್ನು ಟ್ರಾವೆಲ್ ಮಾಡಿಸ್ತೀವಿ ಅಥವಾ ಟ್ರಾನ್ಸ್ಮಿಟ್ ಮಾಡ್ತೀವಿ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಸೊ ಸೋರ್ಸ್ ಕಂಪ್ಯೂಟರ್ ಮತ್ತು ಡೆಸ್ಟಿನೇಷನ್ ಕಂಪ್ಯೂಟರ್ ನಡುವೆ ಎಷ್ಟು ಸಂಖ್ಯೆಗಳಲ್ಲಿ ನಾವು ಬಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದೇ ಡೇಟಾ ಟ್ರಾನ್ಸ್ಫರ್ ರೇಟ್ ಅಂತ ಆಗಿರುತ್ತೆ. ದಟ್ ಟು ಇನ್ 1 ಸೆಕೆಂಡ್, 1 ಸೆಕೆಂಡ್ನಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಬಿಟ್ ರೇಟ್. ಡೇಟಾ ಟ್ರಾನ್ಸ್ಫರ್ ರೇಟನ್ನು ನಾವು ಬಿಟ್ ರೇಟ್ ಅಂತಲೂ ಕೂಡ ಹೇಳ್ತೀವಿ. ಸೊ ಇಟ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಪರ್ ಸೆಕೆಂಡ್. ಅದನ್ನು BPS ಅಂತಲೂ ಶಾರ್ಟ್ ಫಾರ್ಮಲ್ಲಿ ಹೇಳಬಹುದು. ದ ಹೈಯರ್ ದ ಯೂನಿಟ್ಸ್ ಫಾರ್ ಡೇಟಾ ಟ್ರಾನ್ಸ್ಫರ್ ರೇಟ್ಸ್. ಸೊ 1 ಕಿಲೋ ಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ 1024 ಬಿಟ್ಸ್ ಪರ್ ಸೆಕೆಂಡ್ ಇರುತ್ತೆ. ಸೊ ಹಾಗೆ 1 ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ 1024 ಕಿಲೋ ಬಿಟ್ಸ್ ಪರ್ ಸೆಕೆಂಡ್ ಅಂತ ಆಗಿರುತ್ತೆ. 1 ಗಿಗಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ಆಗಿದ್ರೆ ಅದು 1024 ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಆಗಿರುತ್ತೆ. 1 ಟೆರಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ 1024 ಗಿಗಾ ಬಿಟ್ಸ್ ಪರ್ ಸೆಕೆಂಡ್ ಆಗಿರುತ್ತೆ. ಇಲ್ಲಿ ಒಂದು ಸ್ಯಾಂಪಲ್ ಪ್ರಾಬ್ಲಮ್ ನೋಡೋದಾದರೆ ಸೊ ಎ ಯೂಸರ್ ವಾಂಟ್ಸ್ ಟು ಅಪ್ಲೋಡ್ ಎ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಟ್ ದ ರೇಟ್ ಆಫ್ 10 pages per 20 ಸೆಕೆಂಡ್. ಸೊ ಪ್ರತಿ 20 ಸೆಕೆಂಡಿಗೆ ಒಮ್ಮೆ 10 ಪೇಜ್ಗಳನ್ನು ಡಾಕ್ಯುಮೆಂಟನ್ನು ನಾವು ಅಪ್ಲೋಡ್ ಮಾಡೋದಕ್ಕೆ ಬಯಸ್ತಾ ಹೋಗ್ತಾರೆ. ಸೊ ವಾಟ್ ವಿಲ್ ಬಿ ದ ರಿಕ್ವೈರ್ಡ್ ಡೇಟಾ ರೇಟ್ ಆಫ್ ದ್ಯಾಟ್ ಚಾನಲ್? ಆ ಒಂದು ಪರ್ಟಿಕ್ಯುಲರ್ ಚಾನಲ್ ಎಷ್ಟು ಪ್ರಮಾಣದ ಡೇಟಾ ಟ್ರಾನ್ಸ್ಫರ್ ರೇಟ್ ಬೇಕು? ಸೊ ಅಸ್ಯೂಮ್ ದ್ಯಾಟ್ 1 page ಕಂಟೈನ್ಸ್ 1600 ಕ್ಯಾರೆಕ್ಟರ್ಸ್. ಸೊ ನಾವಿಲ್ಲಿ ಕಲ್ಪಿಸ್ಕೊಳ್ಬೇಕಾಗಿದ್ದು ಏನಪ್ಪ ಅಂದರೆ ಒಂದು ಪೇಜ್ನಲ್ಲಿ 1600 ಕ್ಯಾರೆಕ್ಟರ್ಸ್ಗಳು ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆ್ಯಂಡ್ ಈಚ್ ಕ್ಯಾರೆಕ್ಟರ್ ಈಸ್ ಆಫ್ 8 ಬಿಟ್ಸ್. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ 8 ಬಿಟ್ಸ್ ಅಷ್ಟು ಮೆಮೊರಿನ ತಗೊಳುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಹೇಗಪ್ಪ ಅಂತಂದರೆ ರಿಕ್ವೈರ್ಡ್ ಡೇಟಾ ರೇಟ್ ಈಸ್ ಈಕ್ವಲ್ ಟು ಸೊ ಟೋಟಲ್ ನಂಬರ್ ಆಫ್ ಪೇಜಸ್ 10 ಇಂಟು ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ 1 page, that is 1600 ಇಂಟು 1 character is of 8 bits into 8 and it totally divided by 20. So within 20 seconds. So ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಸೊ ನಿಯರ್ಲಿ ಅರೌಂಡ್ 6400 ಬಿಟ್ಸ್ ಪರ್ ಸೆಕೆಂಡ್ ಅಥವಾ 6.25 ಕಿಲೋ ಬಿಟ್ಸ್ ಪರ್ ಸೆಕೆಂಡ್ ಅಷ್ಟು ನಮಗೆ ಡೇಟಾ ಟ್ರಾನ್ಸ್ಫರ್ ರೇಟ್ ಸಿಗುತ್ತೆ. ಹಾಗಾದರೆ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್, ಎಷ್ಟು ರೀತಿಯಾದಂಥ ಡೇಟಾ ಕಮ್ಯುನಿಕೇಷನ್ ನಾವು ಕಾಣ್ಬೋದು ಅಂತಂದರೆ ಡೇಟಾ ಕಮ್ಯುನಿಕೇಷನ್ ಹ್ಯಾಪನ್ಸ್ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್. ಈ ಒಂದು ಡೇಟಾ ಕಮ್ಯುನಿಕೇಷನ್ ಹೇಗೆ ನಡೀತಂದರೆ ಸಿಗ್ನಲ್ಸ್ಗಳ ಮೂಲಕ ನಡೆಯುತ್ತೆ ಬಿಟ್ವೀನ್ 2 or more ಕಂಪ್ಯೂಟಿಂಗ್ ಡಿವೈಸಸ್ ಆರ್ ನೋಡ್ಸ್. ಸೊ ಕಂಪ್ಯೂಟಿಂಗ್ ಡಿವೈಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ಗಳೇ ಆಗಿರ್ಬೋದು ಅಥವಾ ನೆಟ್ವರ್ಕ್ನಲ್ಲಿ ಕನೆಕ್ಟ್ ಆಗಿರುವಂಥ ಡಿವೈಸ್ಗಳು ಅಂತ ಹೇಳಿದಾಗ
ಸೊ ಬೇರೆ ಎಲ್ಲ ಡಿವೈಸಸ್ ಬರ್ಬೋದು, ನೆಟ್ವರ್ಕ್ ಡಿವೈಸಸ್ ಕೂಡ ಬರ್ಬೋದು. ಈ ಎಲ್ಲ ಡಿವೈಸ್ಗಳನ್ನ ನಾವು ಕಂಪ್ಯೂಟಿಂಗ್ ಡಿವೈಸ್ ಅಂತಲೂ ಹೇಳ್ಬೋದು ಅಥವಾ ನೋಡ್ಸ್ ಅಂತ ಕೂಡ ಕರಿಬಹುದು. ಇಟ್ ಹ್ಯಾಪನ್ಸ್ ಓವರ್ ಎ ಪಾಯಿಂಟ್ ಟು ಪಾಯಿಂಟ್ ಆರ್ ಎ ಮಲ್ಟಿ ಪಾಯಿಂಟ್ ಕಮ್ಯುನಿಕೇಶನ್. ಯಾವ ರೀತಿಯಲ್ಲಿ ಕಮ್ಯುನಿಕೇಶನ್ ನಡೆಯುತ್ತೆ ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಅಥವಾ ಮಲ್ಟಿ ಪಾಯಿಂಟ್ ಕಮ್ಯುನಿಕೇಶನ್ ರೀತಿಯಲ್ಲಿ ನಮಗೆ ಡೇಟಾ ಟ್ರಾನ್ಸ್ಫರ್ ಆಗೋದನ್ನ ನಾವು ಕಾಣಬಹುದು. ಸೊ ಡೇಟಾ ಕಮ್ಯುನಿಕೇಶನ್ ಬಿಟ್ವೀನ್ ಡಿಫ್ರೆಂಟ್ ಡಿವೈಸಸ್ ಆರ್ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇನ್ ಟು 3 ಟೈಪ್ಸ್. ಇಲ್ಲಿ ಡೇಟಾ ಕಮ್ಯುನಿಕೇಶನ್ ನಡೆಯೋದನ್ನು ನಾವು 3 ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ಬೋದು. ಅದರಲ್ಲಿ ಮೊದಲನೇದು ಬಂದು ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್, ಸೆಕೆಂಡ್ ಒನ್ ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಶನ್ ಆ್ಯಂಡ್ ಥರ್ಡ್ ಒನ್ ಈಸ್ ಫುಲ್ ಡೂಪ್ಲೆಕ್ಸ್ ಕಮ್ಯುನಿಕೇಶನ್. ಸೊ ಹಾಗಾದರೆ ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್ ಅಂದರೆ ಏನು? ಸೊ ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್ ಅಂದರೆ ಇಟ್ ಇಸ್ ಎ ಒನ್ ವೇ, ಅಂದರೆ ಒಂದೇ ದಿಕ್ಕಿನಲ್ಲಿ ಹೋಗುವಂಥ ಒಂದು ಚಾನಲ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಒನ್ ವೇ ಆರ್ ಯೂನಿ ಡೈರೆಕ್ಷನಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಬಿಟ್ವೀನ್ 2 ಡಿವೈಸಸ್ ಇನ್ ವಿಚ್ ಒನ್ ಡಿವೈಸ್ ಸೆಂಡರ್ ಆಗಿರುತ್ತೆ, ಇನ್ನೊಂದು ಡಿವೈಸ್ ಅದರ್ ಡಿವೈಸ್ ರಿಸೀವರ್ ಆಗಿರುತ್ತೆ. ಸೊ ಡಿವೈಸಸ್ ಯೂಸ್ ದ ಎಂಟೈರ್ ಕೆಪಾಸಿಟಿ ಆಫ್ ದ ಲಿಂಕ್. ಆ ಒಂದು ಪರ್ಟಿಕ್ಯುಲರ್ ಡಿವೈಸ್ ಏನಾಗುತ್ತೆ ಅಂದರೆ ಇಡೀ ಲಿಂಕ್ನಲ್ಲಿ ಬರುವಂಥ ಅಥವಾ ಚಾನಲ್ನಲ್ಲಿ ಬರುವಂಥ ಎಂಟೈರ್ ಕೆಪಾಸಿಟಿಯನ್ನು ಅದನ್ನು ಬಳಸ್ಕೊಳುತ್ತೆ ಟು ಟ್ರಾನ್ಸ್ಮಿಟ್ ದ ಡೇಟಾ. ಇದು ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಡೇಟಾ ಎಂಟರ್ ಥ್ರೂ ಕೀಬೋರ್ಡ್ ಮೂಲಕ ನಾವು ಎಂಟ್ರಿ ಮಾಡುವಂಥ ಡೇಟಾ. ಸೊ ಯಾವುದೇ ಕಾರಣಕ್ಕೂ ಒನ್ ವೇ ಡೈರೆಕ್ಷನಲ್ಲಿ ನಾವು ಇನ್ಪುಟ್ನ ಕೊಡೋ ರೀತಿಯಲ್ಲಿ ಆಗುತ್ತೆ. ಬಟ್ ವಾಪಸ್ ನಮಗೆ ಥ್ರೂ ಕೀಬೋರ್ಡ್ ನಮಗೆ ಔಟ್ಪುಟ್ ಯಾವುದು ಸಿಗೋದಿಲ್ಲ. ಸೊ ಇದು ಒನ್ ವೇ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಹಾಗೆ ಆಡಿಯೋ ಸೆಂಟ್ ಟು ಎ ಸ್ಪೀಕರ್. ಸೊ ನಾವು ಮೈಕ್ನ ಮೂಲಕ ಏನಾದರೂ ಆಡಿಯೋನೋ ಅಥವಾ ಸೌಂಡನ್ನು ಇನ್ಪುಟ್ ಕೊಟ್ಟರೆ ಸೊ ನಮಗೆ ಅಲ್ಲಿ ಸ್ಪೀಕರ್ನಲ್ಲಿ ಔಟ್ಪುಟ್ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮೈಕ್ನಲ್ಲಿ ನಮಗೆ ವಾಪಸ್ಸು ಸಿಗ್ನಲ್ಲು ಕೇಳೋದಿಲ್ಲ. ಸೊ ಇದು ಒನ್ ವೇ ಕಮ್ಯುನಿಕೇಷನ್ಗೆ ಅಥವಾ ಯೂನಿ ಡೈರೆಕ್ಷನ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಇದನ್ನು ನಾವು ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್. ಸೊ ಇಟ್ ಈಸ್ ದ 2 ವೇ ಆರ್ ಬೈ ಡೈರೆಕ್ಷನ್ ಕಮ್ಯುನಿಕೇಷನ್. ಇದರಲ್ಲಿ ಸೊ 2 ದಾರಿಯಲ್ಲಿ ಅಂದರೆ ಹೋಗುವುದು ಮತ್ತು ಬರುವುದು, ಅಂದರೆ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಇದೆರಡೂ ಕೂಡ ಇದರಲ್ಲಿ ನಡೆಯುತ್ತಾ ಹೋಗುತ್ತೆ ಬಿಟ್ವೀನ್ 2 ಡಿವೈಸಸ್ ಇನ್ ವಿಚ್ ಬೋತ್ ಡಿವೈಸಸ್ ಕೆನ್ ಸೆಂಡ್ ಆ್ಯಂಡ್ ರಿಸೀವ್ ದ ಡೇಟಾ. ಎರಡೂ ಡಿವೈಸ್ಗಳು ಕೂಡ ಸೆಂಡ್ ಮಾಡಬಹುದು ಹಾಗೆ ರಿಸೀವ್ ಕೂಡ ಮಾಡ್ಬೋದು. ಸೊ ಆ್ಯಂಡ್ ರಿಸೀವ್ ದ ಡೇಟಾ ಆರ್ ಕಂಟ್ರೋಲ್ ಸಿಗ್ನಲ್ಸ್ಗಳು ಕೂಡ ಅದೇ ರೀತಿ ರಿಸೀವ್ ಮತ್ತು ಸೆಂಡಿಂಗು ಎರಡೂ ಮಾಡ್ಬೋದು ಇನ್ ಬೋತ್ ದ ಡೈರೆಕ್ಷನ್ಸ್ ಬಟ್ ನಾಟ್ ಅಟ್ ದ ಸೇಮ್ ಟೈಮ್. ಸೊ ಯಾವುದೇ ಕಾರಣಕ್ಕೂ ಒಂದೇ ಸಮಯದಲ್ಲಿ ಇದು ನಡೆಯೋಕ್ಕೆ ಅವಕಾಶವಿಲ್ಲ. ಸೊ ಇಟ್ ಈಸ್ ದ ಸಿಂಪ್ಲೆಕ್ಸ್ ಚಾನಲ್ ವೇರ್ ದ ಡೈರೆಕ್ಷನ್ ಆಫ್ ಟ್ರಾನ್ಸ್ಮಿಷನ್ ಕ್ಯಾನ್ ಬಿ ಸ್ವಿಚ್ಡ್. ಇಲ್ಲಿ ಕೂಡ ನಾವು ನೋಡೋದಾದರೆ ಸಿಂಪ್ಲೆಕ್ಸ್ ಚಾನಲ್ ರೀತಿಯಲ್ಲೇ ಡೇಟಾ ಟ್ರಾನ್ಸ್ಫರ್ ಆಗೋದು ಕಾಣ್ತೀವಿ. ಬಟ್ ಇಲ್ಲಿ ಡೇಟಾ ಡೈರೆಕ್ಷನ್ ಆಫ್ ದ ಟ್ರಾನ್ಸ್ಮಿಷನ್ ಏನಾಗುತ್ತೆ ಸ್ವಿಚ್ ಆಗಿಬರುತ್ತೆ. ಸ್ವಿಚ್ಡ್ ಅಂತಂದರೆ ಈಗ ಸೆಂಡರ್ ಡೇಟಾನ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಕಳಿಸ್ತಿದ್ದಾರೆ ಅಂದಾಗ ಸೊ ರಿಸೀವರು ಯಾವುದೇ ಕಾರಣಕ್ಕೂ ಓನ್ಲಿ ರಿಸೀವಿಂಗ್ ಕೆಪಾಸಿಟಿ ಮಾತ್ರ ಇರುತ್ತೆ. ಸೊ ಮತ್ತೆ ಅದು ಸ್ವಿಚ್ ಓವರ್ ಆದಾಗ ಅದು ಸೆಂಡರ್ ಆಗಿರುತ್ತೆ. ಸೊ ಈ ಫಸ್ಟ್ ಡಿವೈಸ್ ಬಂದು ರಿಸೀವರ್ ಆಗುತ್ತೆ. ಈ ರೀತಿ ಸೊ ಸ್ವಿಚ್ ಓವರ್ ಆಗೋದನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ವಾಕಿ ಟಾಕಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್. ಫುಲ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್ ಅಂದರೆ ಏನಪ್ಪ? ಸೊ ಇಟ್ ಈಸ್ ದ 2 ವೇ ಆರ್ ಬೈ ಡೈರೆಕ್ಷನಲ್ ಕಮ್ಯುನಿಕೇಷನ್ ಅಂತ ನಾವು ಕರೀಬಹುದು. ಇದರಲ್ಲಿ ಬೋತ್ ಡಿವೈಸಸ್ ಕ್ಯಾನ್ ಸೆಂಡ್ ಆರ್ ರಿಸೀವ್ ದ ಡೇಟಾ ಸೈಮಲ್ಟೇನಿಯಸ್ಲಿ, ಅಂದರೆ ಒಂದೇ ಸಮಯಕ್ಕೆ ಸರಿಯಾಗಿ ಎರಡೂ ಡಿವೈಸ್ಗಳಿಂದ ಅಂದರೆ ಸೆಂಡರಿಂದ ಮತ್ತು ರಿಸೀವರಿಂದ ಡೇಟಾ ಕಮ್ಯುನಿಕೇಷನ್ ಎರಡೂ ಡೈರೆಕ್ಷನ್ ನಡೆಯಬಹುದು. ದ ಕೆಪಾಸಿಟಿ ಆಫ್ ದ ಟ್ರಾನ್ಸ್ಮಿಷನ್ ಲಿಂಕ್ ಈಸ್ ಶೇರ್ಡ್ ಬಿಟ್ವೀನ್ ದ ಸಿಗ್ನಲ್. ಸೊ ಎರಡೂ ಡಿವೈಸ್ಗಳ ನಡುವೆ ಅಥವಾ ಎರಡೂ ಸಿಗ್ನಲ್ಗಳ ನಡುವೆ ಸೆಂಡರ್ ಮತ್ತು ರಿಸೀವರ್ಗಳು ಕಳಿಸುವಂಥ ಸಿಗ್ನಲ್ಗಳಿಗೆ ಟ್ರಾನ್ಸ್ಮಿಷನ್ ಲಿಂಕ್ ಶೇರ್ ಆಗಿರೋದ್ರಿಂದ ಇಲ್ಲಿ ಎರಡೂ ಡೈರೆಕ್ಷನ್ಗಳನ್ನು ಕಮ್ಯುನಿಕೇಷನ್ ನಡೀತಾ ಹೋಗುತ್ತೆ. ದಿಸ್ ಕ್ಯಾನ್ ಬಿ ಡನ್ ಐದರ್ ಬೈ ಯೂಸಿಂಗ್ 2 ಫಿಸಿಕಲಿ ಸಪರೇಟ್ ಸಿಂಪ್ಲೆಕ್ಸ್ ಲೈನ್ಸ್. ಇದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ 2 ಸಪರೇಟಾಗಿ ಸಿಂಪ್ಲೆಕ್ಸ್ ಲೈನ್ನ ಬಳಸೋದ್ರಿಂದ ಇದು ಸಾಧ್ಯವಾಗುತ್ತೆ. ಅದರಲ್ಲಿ ಒಂದು ಸಿಂಪ್ಲೆಕ್ಸ್ ಲೈನ್ ಏನಕ್ಕೆ ಬಳಕೆ ಆಗುತ್ತೆ ಅಂದರೆ ಒನ್ ಫಾರ್ ಸೆಂಡಿಂಗ್ ಆ್ಯಂಡ್ ಅದರ್ ಫಾರ್ ರಿಸೀವಿಂಗ್ ಆರ್ ದ ಕೆಪಾಸಿಟಿ ಆಫ್ ದ ಸಿಂಗಲ್ ಚಾನಲ್ is shared between the signal traveling in different directions. ಸೊ ಇಲ್ಲ ಅಂತಂದರೆ ಸೊ ಒಂದೇ ಒಂದು ಸಿಂಗಲ್ ಚಾನಲ್ನ ಬಳಸ್ಕೊಂಡು ಆ ಒಂದು ಸಿಂಗಲ್ ಚಾನಲಲ್ಲಿ ಸೊ ರಿಸೀವಿಂಗ್ ಮತ್ತು ಸೆಂಡಿಂಗ್ ಎರಡೂ ಕೂಡ ಸಾಧ್ಯತೆ ಇರುವಂಥದ್ದು ನಾವಲ್ಲಿ ಕಾಣಬಹುದು. ಡಿಫ್ರೆಂಟ್ ಡೈರೆಕ್ಷನ್ಸ್ ಟ್ರಾವೆಲಿಂಗ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಲ್ಯಾಂಡ್ಲೈನ್ ಟೆಲಿಫೋನ್ಸ್ಗಳು ಕೂಡ ಆಗಿರ್ಬೋದು. ಹಾಗಾದರೆ ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ ಏನು? ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ ಡೇಟಾ ಈಸ್ ರೂಟೆಡ್ ಥ್ರೂ ವೇರಿಯಸ್ ನೋಡ್ಸ್ ಇನ್ ಎ ಕಂಪ್ಯೂಟರ್ ನೆಟ್ವರ್ಕ್. ಸೊ ನಮಗೆ ಬರುವಂಥ ಡೇಟಾ ಕಂಪ್ಯೂಟರ್ಗಳ ನೆಟ್ವರ್ಕ್ಗಳಲ್ಲಿ ಕಾಣುವಂತಹ ಡೇಟಾನಿಗೆ ಒಂದಷ್ಟು ರೂಟನ್ನು ನಾವು ಕೊಡಲೇಬೇಕಾಗುತ್ತೆ.
ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗೆ ಮೆನ್ಷನ್ ಮಾಡೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಡೇಟಾ ಸೊ ನೆಟ್ವರ್ಕ್ನ ಒಂದು ಪರ್ಟಿಕ್ಯುಲರ್ ನೋಡ್ಗೆ ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿದರೆ ಸೊ ದೆನ್ ಇಟ್ ಇಸ್ ಗೋಯಿಂಗ್ ಟು ರೀಚ್ ದ ಪರ್ಟಿಕ್ಯುಲರ್ ಡೆಸ್ಟಿನೇಷನ್. ಸೊ ದಿಸ್ ಸ್ವಿಚಿಂಗ್ ಪ್ರೋಸೆಸ್ ನಾವು ಹೀಗೆ ರೂಟನ್ನು ಕೊಡುವಂಥದ್ದು ಮತ್ತು ಆ ಒಂದು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡೋದನ್ನು ನಾವು ಸ್ವಿಚಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಫಾರ್ಮ್ಸ್ ಎ ಟೆಂಪ್ರರಿ ರೂಟ್. ಸೊ ಈ ರೀತಿ ನಾವು ಕೊಡೋದನ್ನು ಟೆಂಪ್ರರಿ ರೂಟ್ ಅಂತ ಹೇಳ್ಕೊಬೋದು ಫಾರ್ ದ ಡೇಟಾ ಟು ಬಿ ಟ್ರಾನ್ಸ್ಫರ್ಡ್. ಸೊ ಟು ಕಾಮನ್ಲಿ ಯೂಸ್ಡ್ ಸ್ವಿಚಿಂಗ್ ಟೆಕ್ನಿಕ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಸರ್ಕ್ಯೂಟ್ ಸ್ವಿಚಿಂಗ್ ಮತ್ತು ಪ್ಯಾಕೆಟ್ ಸ್ವಿಚಿಂಗ್ ಅನ್ನೋದು ನಾವಿಲ್ಲಿ ನೋಡಬಹುದು. ಹಾಗಾದರೆ ಸರ್ಕ್ಯೂಟ್ ಸ್ವಿಚಿಂಗ್ ಅಂದರೆ ಏನು? ಬಿಫೋರ್ ಕಮ್ಯುನಿಕೇಷನ್ ಸ್ಟಾರ್ಟ್ಸ್ ಅಂದರೆ ಕಮ್ಯುನಿಕೇಷನ್ ಶುರು ಆಗೋದಕ್ಕಿಂತ ಮುಂಚೆ ಎ ಡೆಡಿಕೇಟೆಡ್ ಪಾತ್ ಈಸ್ ಐಡೆಂಟಿಫೈಡ್. ಒಂದು ಪರ್ಟಿಕ್ಯುಲರ್ ಪಾತನ್ನು ನಾವು ಅಲ್ಲಿ ಗುರುತಿಸಬೇಕಾಗುತ್ತೆ. ಸೊ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್. ಸೊ ಈ ಒಂದು ಪಾತನ್ನು ನಾವು ಕನೆಕ್ಟೆಡ್ ಸೀಕ್ವೆನ್ಸ್ ಆಫ್ ಲಿಂಕ್ಸ್ ಬಿಟ್ವೀನ್ ನೆಟ್ವರ್ಕ್ ಡಿವೈಸಸ್ ಅಥವಾ ನೆಟ್ವರ್ಕ್ ನೋಡ್ಸ್ ಅಂತ ಹೇಳ್ತೀವಿ. ಸೊ ಆಲ್ ಪ್ಯಾಕೆಟ್ಸ್ ಫಾಲೋ ದ ಸೇಮ್ ಪಾತ್. ನಾವು ಗುರುತಿಸಿದಂಥ ಪಾತಲ್ಲೇ ಎಲ್ಲ ಪ್ಯಾಕೆಟ್ಸ್ಗಳು ಕೂಡ ಟ್ರಾವೆಲ್ ಆಗ್ತಾ ಬರುತ್ತೆ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ದ ಕನೆಕ್ಷನ್. ಸೊ ಈ ಒಂದು ಪ್ರೀ ಡಿಫೈನ್ಡ್ ಪಾತ್ ಅಂತ ನಾವು ಹೇಳ್ತೀವಿ. ಸೊ ಬಿಫೋರ್ ದ ಕಮ್ಯುನಿಕೇಷನ್ ಸ್ಟಾರ್ಟ್ ನಾವು ಏನು ಪಾತನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ಇದನ್ನು ನಾವು ಸರ್ಕ್ಯೂಟ್ ಸ್ವಿಚಿಂಗ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಯಾವುದನ್ನು ಕೊಡ್ಬೋದು ಅಂತಂದರೆ ಪ್ಲೇಸಿಂಗ್ ಎ ಟೆಲಿಫೋನ್ ಕಾಲ್. ಸೊ ಇದು ಒಂದು ಎಕ್ಸಾಂಪಲ್ ಆಗೋದಕ್ಕೆ ಸರ್ಕ್ಯೂಟ್ ಸ್ವಿಚಿಂಗ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಈಸ್ ಪ್ಯಾಕೆಟ್ ಸ್ವಿಚಿಂಗ್. ಸೊ ಇಲ್ಲಿ ಈಚ್ ಇನ್ಫಾರ್ಮೇಷನ್ ಆರ್ ಎ ಮೆಸೇಜ್ ಟು ಬಿ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ರಿಸೀವರ್ ಈಸ್ ಬ್ರೋಕನ್ ಡೌನ್ ಇಂಟು ಸ್ಮಾಲರ್ ಪೀಸಸ್. ಸೊ ಈ ಒಂದು ಟೆಕ್ನಿಕಲ್ ಏನು ಮಾಡಿರುತ್ತೆ ಅಂತಂದರೆ ಸೆಂಡರ್ ಕಂಪ್ಯೂಟರು ಮತ್ತು ರಿಸೀವರ್ ಕಂಪ್ಯೂಟರ್ಗಳ ನಡುವೆ ಸೊ ಹಾದು ಹೋಗುವಂಥ ಅಥವಾ ಸಾಗುವಂತಹ ಡೇಟಾ ಪ್ಯಾಕೆಟ್ಸ್ ಏನಿರುತ್ತೋ ಆ ಡೇಟಾಗಳೆಲ್ಲ ಕೂಡ ಸ್ಮಾಲ್ ಪೀಸಸ್ ಆಗಿ ಡಿವೈಡ್ ಆಗೋದನ್ನು ನೋಡ್ತೀವಿ. ಆ ಡಿವೈಡ್ ಆದಂಥ ಸ್ಮಾಲ್ ಪ್ಯಾಕೆಟ್ಸ್ಗಳನ್ನ ನಾವು ಅಥವಾ ಪೀಸಸ್ಗಳನ್ನ ನಾವು ಪ್ಯಾಕೆಟ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಪ್ಯಾಕೆಟ್ಸ್ ಆರ್ ದೆನ್ ಟ್ರಾನ್ಸ್ಮಿಟೆಡ್ ಇಂಡಿಪೆಂಡೆಂಟ್ಲಿ ಥ್ರೂ ದ ನೆಟ್ವರ್ಕ್. ಈ ಎಲ್ಲ ಪ್ಯಾಕೆಟ್ಗಳು ಏನಾಗುತ್ತೆ ಸ್ವತಂತ್ರವಾಗಿ ಸೊ ನೆಟ್ವರ್ಕ್ನಲ್ಲಿ ಹಾದು ಹೋಗೋದನ್ನು ನಾವು ನೋಡ್ಬೋದು. ಡಿಫ್ರೆಂಟ್ ಪ್ಯಾಕೆಟ್ಸ್ ಆಫ್ ದ ಸೇಮ್ ಮೆಸೇಜ್. ಎಲ್ಲ ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಒಂದೇ ರೀತಿಯಾದಂಥ ಮೆಸೇಜ್ ಇದ್ದಾಗ ಮೇ ಟೇಕ್ ದ ಡಿಫ್ರೆಂಟ್ ರೂಟ್ಸ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ. ಬೇರೆ ಬೇರೆ ರೂಟ್ಗಳ ಸಹಾಯದಿಂದ ಅಲ್ಲಿ ಡೆಸ್ಟಿನೇಷನ್ಗೆ ಬಂದು ತಲುಪಬಹುದು. ಸೊ ಅವೈಲಬಿಲಿಟಿ ಇದ್ದರೆ ಸೊ ಬೇರೆ ಬೇರೆ ರೂಟ್ಗಳನ್ನ ತಗೊಂಡು ಡೆಸ್ಟಿನೇಷನ್ಗೆ ಬಂದು ತಲುಪಬಹುದು. ಈಚ್ ಪ್ಯಾಕೆಟ್ ಹ್ಯಾಸ್ ಅ 2 ಪಾರ್ಟ್ಸ್. ಇದರಲ್ಲಿ ಪ್ರತಿಯೊಂದು ಪ್ಯಾಕೆಟ್ಗಳು ಕೂಡ ಎರಡೆರಡು ಅಂಶಗಳನ್ನ ನಾವು ನೋಡ್ಬೋದು. ಸೊ ಒನ್ ಈಸ್ ಅ ಹೆಡರ್ ಅಂದರೆ ಕಂಟೈನಿಂಗ್ ದ ಅಡ್ರೆಸ್ ಆಫ್ ದ ಡೆಸ್ಟಿನೇಷನ್. ಯಾವ ಒಂದು ಕಂಪ್ಯೂಟರ್ಗೆ ಹೋಗಬೇಕು ಅನ್ನೋ ಅಡ್ರೆಸ್ಸು ಆ ಒಂದು ಹೆಡರಲ್ಲಿ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ಅದರ್ ಈಸ್ ಇನ್ಫಾರ್ಮೇಷನ್ ಆ್ಯಂಡ್ ಮೈನ್ ಮೆಸೇಜ್ ಪಾರ್ಟ್. ಸೊ ಇನ್ಫಾರ್ಮೇಷನ್ ಇರುತ್ತೆ. ಏನಪ್ಪ ಅದು ಇನ್ಫಾರ್ಮೇಷನ್ ಅಂದರೆ ಮೆಸೇಜ್ ಪಾರ್ಟ್. ಸೊ ಯಾವ ಒಂದು ಮೆಸೇಜ್ ಅಲ್ಲಿಗೆ ತಲುಪಬೇಕು ಅನ್ನೋದು ಅದರಲ್ಲಿ ಇರುತ್ತೆ. ಸೊ ವೆನ್ ಆಲ್ ದ ಪ್ಯಾಕೆಟ್ಸ್ ರೀಚ್ ದ ಡೆಸ್ಟಿನೇಷನ್, ಎಲ್ಲ ಪ್ಯಾಕೆಟು ಬೇರೆ ಬೇರೆ ಡೈರೆಕ್ಷನ್ಗಿಂದ ಬಂದಂತಹ ಪ್ಯಾಕೆಟು ಡೆಸ್ಟಿನೇಷನ್ ಕಂಪ್ಯೂಟರ್ಗೆ ಬಂದಾಗ ಸೊ ದೇ ಆರ್ ಆಲ್ ರೀಅಸೆಂಬಲ್ಡ್. ಎಲ್ಲವೂ ಕೂಡ ಒಟ್ಟಾಗಿ ಸೊ ರೀಅಸೆಂಬಲ್ ಆಗ್ತವೆ. ಆ್ಯಂಡ್ ದ ಕಂಪ್ಲೀಟ್ ಮೆಸೇಜ್ ಇಸ್ ರಿಸೀವ್ಡ್ ಬೈ ದ ರಿಸೀವರ್. ಕೊನೆಯದಾಗಿ ಆ ಒಂದು ರಿಸೀವರ್ ಕಂಪ್ಯೂಟರಲ್ಲಿ ಸೊ ಕಂಪ್ಲೀಟ್ ಮೆಸೇಜು ರಿಸೀವ್ ಆಗಿರೋದನ್ನು ನಾವು ಕಾಣಬಹುದು. ಟ್ರಾನ್ಸ್ಮಿಷನ್ ಮೀಡಿಯಾ ಅಂತಂದರೆ ಯಾವುದೇ ಬರುತ್ತೆ. ಸೊ ಇಟ್ ಕ್ಯಾನ್ ಕ್ಯಾರಿ ದ ಸಿಗ್ನಲ್ಸ್ ಆರ್ ಡೇಟಾ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಸೊ ಇದು ಒಂದು ಸಿಗ್ನಲ್ಸ್ಗಳನ್ನು ಮತ್ತು ಡೇಟಾಗಳನ್ನು ಕ್ಯಾರಿ ಮಾಡುವಂಥ ಒಂದು ವ್ಯವಸ್ಥೆ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೋರ್ಸ್ ಅಂತ ಹೇಳಿದ್ರೆ ಟ್ರಾನ್ಸ್ಮಿಟರ್ ಆ್ಯಂಡ್ ಡೆಸ್ಟಿನೇಷನ್ ಅಂತಂದರೆ ರಿಸೀವರ್. ಸೊ ಟ್ರಾನ್ಸ್ಮಿಷನ್ ಮೀಡಿಯಾ ಆರ್ ದ ಲಿಂಕ್ಸ್. ಈ ಟ್ರಾನ್ಸ್ಮಿಷನ್ ಮೀಡಿಯಾ ಅನ್ನೋದೆಲ್ಲವೂ ಕೂಡ ಲಿಂಕ್ಸ್ ಆಗಿರುತ್ತೆ. ದ್ಯಾಟ್ ಕ್ಯಾರಿ ದ ಮೆಸೇಜಸ್ ಬಿಟ್ವೀನ್ ದ 2 or more ಕಮ್ಯುನಿಕೇಟಿಂಗ್ ಡಿವೈಸಸ್. ಈ ಒಂದು ಲಿಂಕ್ಗಳನ್ನು ಸೊ ಕಂಪ್ಯೂಟರಲ್ಲಿ ರಿಸೀವರ್ ಮತ್ತು ಸೆಂಡರ್ ಅನ್ನೋ ಡಿವೈಸ್ಗಳ ನಡುವೆ ಅಥವಾ 2 ಕಂಪ್ಯೂಟರ್ ಆಗಿರ್ಬೋದು ಅಥವಾ 2ಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳ ನಡುವೆ ಬರುವಂತಹ ಒಂದು ಪಾತ್ ಅಂತ ನಾವು ಹೇಳ್ತೀವಿ. ಟ್ರಾನ್ಸ್ಮಿಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಎ ಗೈಡೆಡ್ ಆರ್ ಅನ್ಗೈಡೆಡ್. ಸೊ ಈ ಒಂದು ಟ್ರಾನ್ಸ್ಮಿಷನ್ ಮೀಡಿಯಾನ ನಾವು ಗೈಡೆಡ್ ಅಥವಾ ಅನ್ಗೈಡೆಡ್ ಅಂತ ನಾವು ಕ್ಲಾಸಿಫೈ ಮಾಡಬಹುದು. ಹಾಗಾದರೆ ಗೈಡೆಡ್ ಟ್ರಾನ್ಸ್ಮಿಷನ್ ಅಂದರೆ ಏನು? ಗೈಡೆಡ್ ಟ್ರಾನ್ಸ್ಮಿಷನ್ ಅಂದರೆ ದೇರ್ ಇಸ್ ಎ ಫಿಸಿಕಲ್ ಲಿಂಕ್ ಮೇಡ್ ಅಪ್ ಆಫ್ ವಯರ್ ಆರ್ ಕೇಬಲ್. ಸೊ ಅಲ್ಲಿ ನಮಗೆ ಭೌತಿಕವಾಗಿ ಒಂದು ಕೇಬಲ್ ಇರ್ಬೋದು ಅಥವಾ ವಯರ್ ಇರ್ಬೋದು ಥ್ರೂ ವಿಚ್ ದ ಡೇಟಾ ಇನ್ ಟರ್ಮ್ಸ್ ಆಫ್ ಸಿಗ್ನಲ್ಸ್ ಆರ್ ಪ್ರಾಪಗೇಟೆಡ್ ಬಿಟ್ವೀನ್ ದ ನೋಟ್ಸ್. ಸೊ ನೋಟ್ಸ್ಗಳ ನಡುವೆ ಒಂದು ಡೇಟಾ ಟ್ರಾವೆಲ್ ಆಗ್ತಿದೆ ಅಥವಾ ಸಿಗ್ನಲ್ಸ್ ಟ್ರಾವೆಲ್ಸ್ ಆಗ್ತಿದೆ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ದ ಕೇಬಲ್ಸ್ಗಳ ಸಹಾಯದಿಂದ ಇದು ನಡೀಬಹುದು. ಸೊ ದೀಸ್ ಆರ್ ಯೂಶಲಿ ಮೆಟಾಲಿಕ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್ಸ್ ಎಕ್ಸೆಟ್ರಾ. ಈ ರೀತಿಯಾದ ಕೇಬಲ್ಗಳು ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂದರೆ ಮೆಟಾಲಿಕ್ ಕೇಬಲಿಂದ ಮಾಡಿರ್ತವೆ, ಇಲ್ಲ ಅಂದರೆ ಫೈಬರ್ ಆಪ್ಟಿಕ್ ಕೇಬಲ್ಗಳಿಂದ ಮಾಡಿರ್ತವೆ. ಸೊ ದಿ ಆರ್ ಆಲ್ಸೋ ನೋನ್ ಆಸ್ ವೈರ್ಡ್ ಮೀಡಿಯಾ. ಸೊ ಈ ರೀತಿ ಕೇಬಲ್ಗಳನ್ನ ಬಳಸೋದ್ರಿಂದ ನಾವು ಇದನ್ನು ವೈರ್ಡ್ ಮೀಡಿಯಾ ಅಂತ ನಾವು ಹೇಳಬಹುದು.
ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಅಂತಂದರೆ ಸೊ ಡೇಟಾ ಟ್ರಾವೆಲ್ಸ್ ಇನ್ ಏರ್. ಸೊ ಈವನ್ ಡೇಟಾನ ನಾವು ಏರಲ್ಲೂ ಕೂಡ ಟ್ರಾವೆಲ್ ಮಾಡಿಸಬಹುದು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಏರಲ್ಲಿ ಟ್ರಾವೆಲ್ ಮಾಡುತ್ತೆ ಅನ್ನೋದಾದರೆ ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಹೆಲ್ಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯೂಸಿಂಗ್ ಆ್ಯಂಟೆನಾ ಬಳಸ್ಕೊಂಡು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳ ಸಹಾಯದಿಂದ ಡೇಟಾನ ಏರಲ್ಲಿ ಟ್ರಾವೆಲ್ ಮಾಡಿಸ್ತಾ ಹೋಗ್ಬೋದು. ಸೊ ದೇ ಆರ್ ಆಲ್ಸೋ ನೋನ್ ಆಸ್ ಎ ವೈರ್ಲೆಸ್ ಮೀಡಿಯಾ. ಅದನ್ನು ನಾವು ವೈರ್ಲೆಸ್ ಮೀಡಿಯಾ ಅಂತ ಹೇಳ್ತೀವಿ. ಸೊ ಡಿಸ್ ಶೇಪ್ಡ್ antennas are placed or used for sending and receiving data at a longer distance. ಸೊ ಆ್ಯಂಟನಾಗಳು ಅಂತ ನಾವು ಬಳಸ್ತೀವಿ, ಅದು ಒಂದು ರೀತಿ ಡಿಶ್ ಶೇಪಲ್ಲಿ ಇರ್ತವೆ. ಸೊ ಅವುಗಳ ಸಹಾಯದಿಂದ ಅವುಗಳ ಬಳಕೆಯಿಂದ ಡೇಟಾನ ನಾವು ಸೆಂಡರಿಂದ ರಿಸೀವರ್ಗೆ ಅಥವಾ ರಿಸೀವರಿಂದ ಸೆಂಡರ್ಗೆ ಲಾಂಗ್ ಡಿಸ್ಟೆನ್ಸಲ್ಲಿ ಏನಾದರೂ ಪ್ಲೇಸ್ ಮಾಡಿದರೆ ಸೊ ಈ ಒಂದು ಟೆಕ್ನಿಕನ್ನು ಬಳಸ್ತಾ ಹೋಗ್ತೀವಿ. ದೀಸ್ ಆ್ಯಂಟೆನಾಸ್ ಆರ್ ಮೌಂಟೆಡ್ ಆನ್ ಎ ಟಾಲರ್ ಬಿಲ್ಡಿಂಗ್ಸ್. ದೊಡ್ಡ ದೊಡ್ಡ ಎತ್ತರವಾದ ಬಿಲ್ಡಿಂಗ್ಗಳಲ್ಲಿ ನಾವು ಈ ಆ್ಯಂಟೆನಾಗಳನ್ನು ಪ್ಲೇಸ್ ಮಾಡಿದ್ರೆ ಕಾಣಬಹುದು. ಸೊ ದ್ಯಾಟ್ ಇಟ್ ವುಡ್ ಬಿ ಇನ್ ಲೈನ್ ಆಫ್ ಸೈಟ್. ಏನಕ್ಕೆ ನಾವು ಹೈಟ್ ಇರೋ ಬಿಲ್ಡಿಂಗ್ಗಳಲ್ಲಿ ಮಾತ್ರ ಡಿಸ್ಗಳನ್ನು ಪ್ಲೇಸ್ ಮಾಡ್ತಾರೆ ಅಂದರೆ ಸೊ ಆ ಎಲ್ಲ ಆ್ಯಂಟೆನಾ ಸಿಗ್ನಲ್ಗಳು ಕೂಡ ಸ್ಯಾಟಲೈಟ್ ವ್ಯೂಗೆ ಸಿಗಬೇಕು, ಲೈನ್ ಆಫ್ ಸೈಟ್ಗೆ ಅವು ವಿಸಿಬಿಲಿಟಿ ಸಿಗಬೇಕು ಅನ್ನೋ ಕಾರಣಕ್ಕೆ ಸೊ ಹೈಟ್ ಆಫ್ ದ ಬಿಲ್ಡಿಂಗ್ನಲ್ಲಿ ಪ್ಲೇಸ್ ಮಾಡಿರ್ತಾರೆ. ವೇವ್ಸ್ ಗ್ರ್ಯಾಜುಯಲಿ ಬಿಕಮ್ಸ್ ವೀಕರ್ ಆ್ಯಂಡ್ ವೀಕರ್ ಆಫ್ಟರ್ ಟ್ರಾವೆಲಿಂಗ್ ಎ ಸರ್ಟನ್ ಡಿಸ್ಟೆನ್ಸ್. ಸೊ ಅಲ್ಲಿ ಬರುವಂಥ ಕೆಲವೊಂದು ಸಿಗ್ನಲ್ಗಳು ಏನಾಗುತ್ತೆ ಅಂತಂದರೆ ಸೊ ಲಾಂಗರ್ ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಾ ವೀಕ್ ಆಗ್ತಾ ಬರ್ತದೆ. ಸೊ through air. Therefore, repeaters are installed to regenerate the signals of the same energy. ಒಂದು ವೀಕ್ ಆಗುವಂತಹ ಸಂದರ್ಭಗಳಲ್ಲಿ ಸೊ ರಿಪೀಟರ್ಸ್ ಡಿವೈಸ್ಗಳನ್ನು ಬಳಸ್ತಾರೆ. ಈ ರಿಪೀಟರ್ಸ್ ಡಿವೈಸ್ಗಳು ಏನು ಮಾಡುತ್ತೆ ಅಂದರೆ ವೀಕ್ ಆಗಿರುವಂಥ ಸಿಗ್ನಲ್ಸ್ಗಳನ್ನ ಮತ್ತೆ ರೀಜನರೇಟ್ ಮಾಡಿಕೊಂಡು ಒರಿಜಿನಲ್ ಸಿಗ್ನಲ್ ಸ್ಟ್ರೆಂತ್ ಏನಿದೋ ಆ ಒಂದು ಸ್ಟ್ರೆಂತ್ಗೆ ನಾವು ಸಿಗ್ನಲ್ನ ರೀಜನರೇಟ್ ಮಾಡಿಕೊಂಡು ಟ್ರಾನ್ಸ್ಮಿಷನ್ ಮಾಡ್ತಾ ಹೋಗ್ತವೆ. ಸೊ ಹೀಗಾಗಿ ಅನ್ಗೈಡೆಡ್ ಟ್ರಾನ್ಸ್ಮಿಷನ್ನಲ್ಲಿ ಸೊ ಲಾಂಗರ್ ಡಿಸ್ಟೆನ್ಸ್ಗೆ ಸಿಗ್ನಲ್ಸ್ ಟ್ರಾವೆಲ್ ಆಗೋ ಸಂದರ್ಭದಲ್ಲಿ ಏನಾದರೂ ವೀಕ್ ಆದರೆ ಸೊ ರಿಪೀಟರ್ಗಳನ್ನ ನಾವು ಇಲ್ಲಿ ಬಳಸೋದನ್ನ ನೋಡಬಹುದು. ಸೊ ಫೈನಲಿ ಕಮ್ಯುನಿಕೇಷನ್ ಮೀಡಿಯಾದಲ್ಲಿ ಸೊ ವಿ ಕ್ಯಾನ್ ಸಿ ದ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್. ಒನ್ ಈಸ್ ವೈರ್ಡ್ ಮೀಡಿಯಾ, ಇನ್ನೊಂದು ವೈರ್ಲೆಸ್ ಮೀಡಿಯಾ. ಸೊ ವೈರ್ಡ್ ಮೀಡಿಯಾದಲ್ಲಿ ಟ್ವಿಸ್ಟೆಡ್ ಪೇರ್ ಕೇಬಲ್ ಇರುತ್ತೆ, ಕೋಯಾಕ್ಸಿಯಲ್ ಕೇಬಲ್ ಕೂಡ ಬಳಸಬಹುದು, ಫೈಬರ್ ಆಪ್ಟಿಕ್ ಕೇಬಲ್ಸ್ ಕೂಡ ಬಳಸ್ಬೋದು. ಬಟ್ ವೈರ್ಲೆಸ್ಗೆ ಬಂದಾಗ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವೇವ್ಸ್ಗಳ ಸಹಾಯದಿಂದ we can see the waves like radio waves, microwaves and infrared waves. ಇವುಗಳ ಹೆಲ್ಪ್ ಅಥವಾ ಇವುಗಳ ಸಹಾಯದಿಂದ ನಾವು ಡೇಟಾನ ಟ್ರಾವೆಲ್ ಮಾಡಿಸಬಹುದು. ಸೊ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ, ಇಟ್ ಕ್ಯಾನ್ ಕ್ಯಾರಿ ದ ಡೇಟಾ ಇನ್ ದ ಫಾರ್ಮ್ ಆಫ್ ಸಿಗ್ನಲ್, ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ. ಸೊ ವೈರ್ಡ್ ಅಂತ ಹೇಳಿದ್ರೆ ಕೇಬಲ್ ಇರಬೇಕಾಗುತ್ತೆ, ಫಿಸಿಕಲಿ ಒಂದು ಲಿಂಕ್ ಇರಬೇಕಾಗುತ್ತೆ. ಸೊ ಇವುಗಳ ಸಹಾಯದಿಂದ ವಿ ಕ್ಯಾನ್ ಸೆಂಡ್ ದ ಡೇಟಾ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್ ಕಂಪ್ಯೂಟರ್ಸ್. ಸೊ 3 ಕಾಮನ್ಲಿ ಯೂಸ್ಡ್ ಗೈಡೆಡ್ ವೈರ್ಡ್ ಮೀಡಿಯಾ ಯಾವುದಪ್ಪ ಅಂತಂದರೆ ಸೊ ಮೊದಲನೇದು ಟ್ವಿಸ್ಟೆಡ್ ಪೇರು ಮತ್ತು ಕೋಯಾಕ್ಸಿಯಲ್ ಕೇಬಲ್ ಆ್ಯಂಡ್ ಫೈಬರ್ ಆಪ್ಟಿಕ್ ಕೇಬಲ್ಸ್. ಟ್ವಿಸ್ಟೆಡ್ ಪೇರು ಮತ್ತು ಕೋಯಾಕ್ಸಿಯಲ್ ಕೇಬಲ್ ಎರಡೂ ಕೂಡ ಎಲೆಕ್ಟ್ರಿಕ್ ಸಿಗ್ನಲ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ವೆರಾಸ್ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಕ್ಯಾರೀಸ್ ದ ಲೈಟ್ ಸಿಗ್ನಲ್ಸ್. ಸೊ ಈ ಎರಡೂ ಕೇಬಲ್ಗಳಲ್ಲಿ ಟ್ವಿಸ್ಟೆಡ್ ಪೇರು ಮತ್ತು ಕೋಯಾಕ್ಸಿಯಲ್ ಕೇಬಲ್ಗಳಲ್ಲಿ ಸಿಗ್ನಲ್ಗಳೆಲ್ಲವೂ ಕೂಡ ಎಲೆಕ್ಟ್ರಿಕ್ ಫಾರ್ಮಲ್ಲಿ ಹೋಗುತ್ತೆ. ಬಟ್ ಈ ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ಸೊ ಸಿಗ್ನಲ್ ಎಲ್ಲವೂ ಕೂಡ ಲೈಟ್ ಸಿಗ್ನಲ್ ಆಗಿ ಟ್ರಾವೆಲ್ ಮಾಡೋದನ್ನು ನೋಡಬಹುದು. ಹಾಗಾದರೆ ಸೊ ವೈರ್ಡ್ ಮೀಡಿಯಾದಲ್ಲಿ ಫಸ್ಟ್ ಒನ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಸೊ ಅದರ ರಚನೆ ಹೇಗಿರುತ್ತೆ, ಅದರ ಫಂಕ್ಷನಾಲಿಟಿ ಹೇಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಇಟ್ ಕನ್ಸಿಸ್ಟ್ಸ್ ಆಫ್ 2 ಕಾಪರ್ ವೈರ್ಸ್ ಟ್ವಿಸ್ಟೆಡ್ ಲೈಕ್ ಎ DNA ಹೆಲಿಕಲ್ ಸ್ಟ್ರಕ್ಚರ್. ಇದರಲ್ಲಿ ನಾವು 2 ಕಾಪರ್ ವೈರ್ಗಳು ಒಂದಕ್ಕೊಂದು ಸುತ್ತಕೊಂಡಿರುವುದು, ಟ್ವಿಸ್ಟೆಡ್ ಅಂದರೆ ಸುತ್ತಕೊಂಡಿರೋ ಹಾಗೆ, ಅಂದರೆ DNA ಹೆಲಿಕಲ್ ಸ್ಟ್ರಕ್ಚರ್ ಹೇಗೆ ಸುತ್ತಕೊಂಡಿರುತ್ತೆ ಹಾಗೆ ಸುತ್ತಕೊಂಡಿರೋದು ನಾವಿಲ್ಲಿ ಕಾಣಬಹುದು. ಬೋತ್ ದ ಕಾಪರ್ ವೈರ್ಸ್ ಆರ್ ಇನ್ಸುಲೇಟೆಡ್ ವಿತ್ ಪ್ಲಾಸ್ಟಿಕ್ ಕವರ್. ಎರಡೂ ಕಾಪರ್ ವೈರ್ಗಳು ಏನಾಗುತ್ತೆ ಅಂದರೆ ಸೊ ಪ್ಲಾಸ್ಟಿಕ್ನಿಂದ ಇನ್ಸುಲೇಟ್ ಆಗಿರುತ್ತೆ. ಸೊ ಈಚ್ ಆಫ್ ದ ಟ್ವಿಸ್ಟೆಡ್ ಪೇರ್ಸ್ ಆಕ್ಟ್ ಆಸ್ ಎ ಸಿಂಗಲ್ ಕಮ್ಯುನಿಕೇಷನ್ ಲಿಂಕ್. ಇಲ್ಲಿ ಟ್ವಿಸ್ಟ್ ಆಗಿರತಕ್ಕಂಥ ಪೇರ್ ಆಫ್ ವೈರ್ಸ್ ಒಂದು ಸಿಂಗಲ್ ಕೇಬಲ್ ಆಗಿ ಅಥವಾ ಸಿಂಗಲ್ ಲಿಂಕ್ ಆಗಿ ಬಿಹೇವ್ ಮಾಡುತ್ತೆ. ಸೊ ದ ಯೂಸ್ ಆಫ್ ಟ್ವಿಸ್ಟೆಡ್ ಕಾನ್ಫಿಗರೇಷನ್ ಮಿನಿಮೈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಇಂಟರ್ಫಿಯರೆನ್ಸ್ ಫ್ರಮ್ ಸಿಮಿಲರ್ ಪೇರ್ಸ್ ಆಫ್ ಕ್ಲೋಸ್. ಏನಕ್ಕೆ ಇದನ್ನು ನಾವು ಟ್ವಿಸ್ಟ್ ಆಗಿ ಕೇಬಲ್ಗಳು ಒಂದಕ್ಕೊಂದು ಟ್ವಿಸ್ಟ್ ಆಗಿ ಇರುತ್ತೆ ಅಂತ ಹೇಳಿದ್ರೆ ಟು ಮಿನಿಮೈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಇಂಟರ್ಫಿಯರೆನ್ಸ್. ಸೊ ಎಲೆಕ್ಟ್ರಿಕ್ ಸಿಗ್ನಲ್ಗಳಿಂದ ಬರುವಂಥ ಒಂದಷ್ಟು ಡಿಸ್ಟರ್ಬೆನ್ಸ್ಗಳನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಸೊ ಇಲ್ಲಿ DNA ಫಾರ್ಮಲ್ಲಿ ಹೆಲಿಕಲ್ ಸ್ಟ್ರಕ್ಚರಲ್ಲಿ ಟ್ವಿಸ್ಟ್ ಆಗಿರುತ್ತೆ. ಸೊ ಟ್ವಿಸ್ಟೆಡ್ ಪೇರ್ಸ್ ಆರ್ ಲೆಸ್ ಎಕ್ಸ್ಪೆನ್ಸಿವ್. ಈ ರೀತಿ ಟ್ವಿಸ್ಟೆಡ್ ಆಗಿ ಬಂದಿರುವಂಥ ಕೇಬಲ್ಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಸಿಗುವಂಥದ್ದು, ಅದು ಕಡಿಮೆ ಅಮೌಂಟಿನಲ್ಲಿ ಸಿಗುವಂಥದ್ದು. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಟೆಲಿಫೋನ್ ಲೈನ್ಸ್ ಆ್ಯಂಡ್ ಲ್ಯಾಸ್. ಇವುಗಳೆಲ್ಲ ಎಲ್ಲಿ ಬಳಸ್ತಾರೆ ಅಂತಂದರೆ ಸೊ ಟೆಲಿಫೋನ್ ಲೈನ್ಗಳಲ್ಲಿ ಬಳಸ್ತಾರೆ ಹಾಗೂ ಲೋಕಲ್ ಏರಿಯಾ ನೆಟ್ವರ್ಕ್ಗಳಲ್ಲೂ ಬಳಸ್ತಾರೆ.
ದೀಸ್ ಕೇಬಲ್ಸ್ ಆರ್ ಆಫ್ ಟೂ ಟೈಪ್ಸ್. ಇದರಲ್ಲಿ ಕೂಡ ನಾವು ಎರಡು ರೀತಿಯಾದಂಥ ಕೇಬಲ್ ನೋಡ್ಬೋದು. ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್, ದಟ್ ಈಸ್ UTP, ಆ್ಯಂಡ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್, ದಟ್ ಈಸ್ STP. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೊಟ್ಟಿರೋ ಹಾಗೆ UTP, ದಟ್ ಈಸ್ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರಲ್ಲಿ ಸೊ ಯಾವುದೇ ರೀತಿಯಾದಂಥ ಕವರಿಂಗ್ ಬರೋದಿಲ್ಲ, ಮೆಟಲ್ ಶೀಲ್ಡ್ ಯಾವುದು ಕವರಿಂಗ್ ಆಗೋದಿಲ್ಲ. ಸೊ ವಿ ಕ್ಯಾನ್ ಸಿ ಓನ್ಲಿ 2 ಕಾಪರ್ ವೈರ್ಸ್ ಆ್ಯಂಡ್ ಒಂದು ಇನ್ಸುಲೇಟೆಡ್ ವಿತ್ ಪ್ಲಾಸ್ಟಿಕ್ ನೋಡ್ಬೋದು. ಸೊ ಇಲ್ಲಿ STP ಅಂದರೆ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರಲ್ಲಿ ಸೊ 2 ಕಾಪರ್ ವೈರ್ಗಳು ಟ್ವಿಸ್ಟ್ ಆದ ಮೇಲೆ ನಂತರ ಅದರ ಮೇಲೆ ಒಂದು ಮೆಟಲ್ ಶೀಲ್ಡ್ ಬರುತ್ತೆ. ಸೊ ಆ ಮೆಟಲ್ ಶೀಲ್ಡನ್ನು ಮತ್ತೆ ಅದರ ಓವರ್ಲ್ಯಾಪ್ ಆಗಿ ಒಂದು ಪ್ಲಾಸ್ಟಿಕ್ ಕವರು ಇನ್ಸುಲೇಟ್ ಆಗಿರುತ್ತೆ. ಹೀಗೆ 2 ಟೈಪ್ಸ್ ಆಫ್ ಟ್ವಿಸ್ಟೆಡ್ ಕೇಬಲನ್ನು ನಾವು ನೋಡ್ಬೋದು. ಕೋಯಾಕ್ಸಿಯಲ್ ಕೇಬಲ್ ಅಂದರೆ ಏನು? ಸೊ ಕೋಯಾಕ್ಸಿಯಲ್ ಕೇಬಲ್ ಅಂದರೆ ಇಟ್ಸ್ ಅ ಬೆಟರ್ ಶೀಲ್ಡೆಡ್ ಆ್ಯಂಡ್ ಮೋರ್ ಬ್ಯಾಂಡ್ ವಿಡ್ತ್ ದ್ಯಾನ್ ಟ್ವಿಸ್ಟೆಡ್ ಪೇರ್. ಟ್ವಿಸ್ಟೆಡ್ ಪೇರ್ ಕೇಬಲ್ಗಿಂತ ಅತಿ ಹೆಚ್ಚು ಬ್ಯಾಂಡ್ ವಿಡ್ತನ್ನು ಟ್ರಾವೆಲ್ ಮಾಡಿಸೋದಕ್ಕೆ ಹಾಗೂ ವೆರಿ ಗುಡ್ ಶೀಲ್ಡೆಡ್ ಕೇಬಲ್ ಯಾವುದಪ್ಪ ಅಂದರೆ ಕೋಯಾಕ್ಸಿಯಲ್ ಕೇಬಲ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇಟ್ ಹ್ಯಾಸ್ ಎ ಕಾಪರ್ ವೈರ್ ಅಂತ ಕೋರ್. ಸೊ ಮಧ್ಯಭಾಗದಲ್ಲಿ ನಾವು ಇಲ್ಲಿ ಕಾಪರ್ ವೈರ್ ಇದನ್ನು ಕಾಣ್ತೀವಿ, ವಿಚ್ ಈಸ್ ಸರೌಂಡೆಡ್ ವಿತ್ ಎ ಇನ್ಸುಲೇಟೆಡ್ ಮೆಟೀರಿಯಲ್. ಇಲ್ಲಿ ಇರುವಂತಹ ಒಂದು ಕಾಪರ್ ಕೋರ್ ಏನಾಗುತ್ತೆ, ಸೊ ಇನ್ಸುಲೇಟೆಡ್ ಪ್ಲಾಸ್ಟಿಕ್ ಇಂದ ಕವರ್ ಆಗಿರೋದನ್ನು ನಾವು ನೋಡ್ಬೋದು. ಇನ್ಸುಲೇಟರ್ ಈಸ್ ಫರ್ದರ್ ಸರೌಂಡೆಡ್. ಆ ಇನ್ಸುಲೇಟರು ಮತ್ತೆ ಒಂದು ಕಂಡಕ್ಟರಿಂದ ಕವರ್ ಆಗಿರುತ್ತೆ. ಸೊ ಅದನ್ನು ನಾವು ಕಾಪರ್ ಮೆಶ್ ಅಂತ ಹೇಳ್ತೀವಿ. ಸೊ ಕಾಪರ್ ಮೆಶ್ ಅನ್ನೋದ್ರಿಂದ ಅದು ಕವರ್ ಆಗಿರುತ್ತೆ. ಆ್ಯಂಡ್ ದಿಸ್ ಔಟರ್ ಕಂಡಕ್ಟರ್, ಈ ಒಂದು ಕಾಪರ್ ಮೆಶ್ ಏನಿದೆಯೋ ಸೊ ಅದು ಮತ್ತೆ ಪ್ಲಾಸ್ಟಿಕ್ ಕವರಿಂದ ರ್ಯಾಪ್ ಆಗಿರುತ್ತೆ. ಇಟ್ ಅಲೋಸ್ ದ ಕೇಬಲ್ ಕಾಪರ್ ಕೋರ್ ಟು ಟ್ರಾನ್ಸ್ಮಿಟ್ ದ ಡೇಟಾ ಕ್ವಿಕ್ಲಿ. ಇಷ್ಟೆಲ್ಲ ಕವರಿಗೆ ಏನಕ್ಕಪ್ಪ ಅಂತ ಹೇಳಿದ್ರೆ ಡೇಟಾನ ತುಂಬ ಕ್ವಿಕ್ ಆಗಿ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ವಿಥೌಟ್ ಇಂಟರ್ಫರೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಪರಿಸರದಿಂದ ಬರುವಂಥ ಯಾವುದೇ ರೀತಿಯಾದಂಥ ಅಡಚಣೆಗಳಿಂದ ಸೊ ಅದನ್ನು ಅವಾಯ್ಡ್ ಮಾಡಿಕೊಂಡು ಸೊ ಡೇಟಾ ಕ್ವಿಕ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದು ಬಹಳ ಸಹಕಾರಿಯಾಗಿದೆ. ದೀಸ್ ಟೈಪ್ಸ್ ಆಫ್ ಕೇಬಲ್ಸ್ ಆರ್ ಯೂಸ್ಡ್ ಟು ಕ್ಯಾರಿ ಸಿಗ್ನಲ್ಸ್ ಆಫ್ ಹೈಯರ್ ಫ್ರೀಕ್ವೆನ್ಸೀಸ್ ಟು ಅ ಲಾಂಗರ್ ಡಿಸ್ಟೆನ್ಸ್. ಈ ರೀತಿಯಾದಂಥ ಕೇಬಲ್ಗಳ ಯಾವ ಒಂದು ಸಂದರ್ಭದಲ್ಲಿ ಬಳಸ್ತಾರೆ ಅಂದರೆ ಸೊ ಹೈಯರ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಸಿಗ್ನಲ್ಗಳನ್ನ ಲಾಂಗರ್ ಡಿಸ್ಟೆನ್ಸ್ವರೆಗೆ ಟ್ರಾವೆಲ್ ಮಾಡೋದಕ್ಕೆ ಕೋಯಾಕ್ಸಿಯಲ್ ಕೇಬಲ್ಗಳನ್ನು ಬಳಸ್ತಾರೆ. ಆಪ್ಟಿಕಲ್ ಫೈಬರ್ ಅಂದರೆ ಇಟ್ ಕ್ಯಾರೀಸ್ ದ ಡೇಟಾ ಆಸ್ ಅ ಲೈಟ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಡೇಟಾನ ಒಂದು ಲೈಟ್ ಫಾರ್ಮೆಟಲ್ಲಿ ಕಳಿಸೋದನ್ನು ನಾವು ನೋಡ್ಬೋದು. ಸೊ ವಿಚ್ ಟ್ರಾವೆಲ್ಸ್ ಇನ್ಸೈಡ್ ಎ ಥಿನ್ ಫೈಬರ್ ಆಫ್ ಎ ಗ್ಲಾಸ್. ಸೊ ಒಂದು ಫೈಬರ್ ಗ್ಲಾಸ್ ಇರುತ್ತೆ, ಆ ಫೈಬರ್ ಥಿನ್ ಆಗಿರುತ್ತೆ. ಆ ಥಿನ್ ಫೈಬರ್ ಗ್ಲಾಸ್ ಒಳಗಡೆ ಸೊ ಲೈಟ್ ಸಹಾಯದಿಂದ ನಾವು ಡೇಟಾ ಟ್ರಾವೆಲ್ ಮಾಡೋದನ್ನು ನೋಡ್ಬೋದು. ಇಟ್ ಯೂಸಸ್ ರಿಫ್ರಾಕ್ಷನ್ ಟು ಡೈರೆಕ್ಟ್ ದ ಲೈಟ್ ಥ್ರೂ ಮೀಡಿಯಾ. ಸೊ ರಿಫ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಮೂಲಕ ಸೊ ಲೈಟ್ಗೆ ಒಂದು ಡೈರೆಕ್ಷನ್ ಇರುತ್ತೆ. ಆ ಲೈಟು ಯಾವತ್ತು ಒನ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಎ ಥಿನ್ ಟ್ರಾನ್ಸ್ಪರೆಂಟ್ ಸ್ಟ್ಯಾಂಡ್ ಆಫ್ ಗ್ಲಾಸ್ ಅಟ್ ದ ಸೆಂಟರ್ ಇಸ್ ಕವರ್ಡ್ ವಿತ್ ಎ ಲೇಯರ್ ಆಫ್ ಲೆಸ್ ಡೆನ್ಸ್ ಗ್ಲಾಸ್ ಕಾಲ್ಡ್ ಕ್ಲಾಡಿಂಗ್. ಒಂದು ಥಿನ್ ಆಗಿರ್ತಕ್ಕಂಥ ಒಂದು ಟ್ರಾನ್ಸ್ಪರೆಂಟ್ ಸ್ಟ್ಯಾಂಡ್ ಗ್ಲಾಸ್ ಇರುತ್ತೆ. ಸೊ ಅಟ್ ದ ಸೆಂಟರ್ ಆಫ್ ದ ಕವರ್ಡ್ ವಿತ್ ಲೆಸ್ ಡೆನ್ಸ್, ಕಡಿಮೆ ಡೆನ್ಸ್ ಇರತಕ್ಕಂಥ ಒಂದು ಗ್ಲಾಸಿಂದ ಕವರ್ ಆಗಿರುತ್ತೆ. ಅದನ್ನು ನಾವು ಕ್ಲಾಡಿಂಗ್ ಅಂತ ಹೇಳ್ತೀವಿ. ಸೊ ಕ್ಲಾಡಿಂಗ್. ದಿಸ್ ಹೋಲ್ ಅರೇಂಜ್ಮೆಂಟ್ ಇಸ್ ಕವರ್ಡ್ ವಿತ್ ಅನ್ ಔಟರ್ ಜಾಕೆಟ್. ಇದು ಕಂಪ್ಲೀಟ್ ಆಗಿ ಯಾವುದರಿಂದ ಕವರ್ ಆಗಿರುತ್ತೆ, ಔಟರ್ ಜಾಕೆಟ್ನಿಂದ ಕವರ್ ಆಗಿರುತ್ತೆ. ಇಟ್ ವಿಚ್ ಇಸ್ ಮೇಡ್ ಅಪ್ ಆಫ್ PVC ಆರ್ ಟೆಫ್ಲಾನ್. PVC ಪ್ಲಾಸ್ಟಿಕ್ ಮೆಟೀರಿಯಲಿಂದ ಕವರ್ ಆಗಿರುತ್ತೆ. ವಿನೈಲ್ ಕ್ಲೋರೈಡ್ ಅನ್ನೋ ಒಂದು ಪ್ಲಾಸ್ಟಿಕ್ ಮೆಟೀರಿಯಲಿಂದ ಆಗಿರುತ್ತೆ, ಅಥವಾ ಟೆಫ್ಲಾನಿಂದ ಕವರ್ ಆಗಿರುತ್ತೆ. ಸಚ್ ಟೈಪ್ ಆಫ್ ಕೇಬಲ್ಸ್ ಆರ್ ಯೂಶಲಿ ಯೂಸ್ಡ್ ಇನ್ ಬ್ಯಾಕ್ ಬೋನ್ ನೆಟ್ವರ್ಕ್ಸ್. ಸೊ ಇದನ್ನು ನಾವು ಸಾಮಾನ್ಯವಾಗಿ ಬ್ಯಾಕ್ ಬೋನ್ ನೆಟ್ವರ್ಕ್ ಕೇಬಲ್ಗಳಲ್ಲಿ ಬಳಸೋದನ್ನ ನಾವು ಕಾಣ್ತೀವಿ. ದೀಸ್ ಕೇಬಲ್ಸ್ ಆರ್ ಆಫ್ ಲೈಟ್ ವೇಟ್. ಸೊ ವೆಯ್ಟ್ನಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಲೈಟ್ ವೇಟ್ ಆಗಿರುತ್ತೆ, ಹಾಗೂ ಹೈಯರ್ ಬ್ಯಾಂಡ್ ವಿಡ್ತ್ ಇರುವಂಥದ್ದು, ಆ್ಯಂಡ್ ಇಟ್ ಹ್ಯಾಸ್ ಅ ಹೈಯರ್ ಡೇಟಾ ಟ್ರಾನ್ಸ್ಫರ್ ರೇಟ್ ಇರುತ್ತೆ. ಸಿಗ್ನಲ್ಸ್ ಕ್ಯಾನ್ ಟ್ರಾವೆಲ್ ಲಾಂಗರ್ ಡಿಸ್ಟೆನ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನಾಯ್ಸ್. ಸೊ ಇದರಲ್ಲಿ ಲಾಂಗರ್ ಡಿಸ್ಟೆನ್ಸ್ವರೆಗೂ ನಾವು ಸಿಗ್ನಲ್ಸನ್ನು ಟ್ರಾವೆಲ್ ಮಾಡಿಸ್ಬೋದು, ಹಾಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನಾಯ್ಸ್ ಕೆನಾಟ್ ಅಫೆಕ್ಟ್. ಇದು ಯಾವುದೇ ರೀತಿಯಾದಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸಿಂದ ನಾಯ್ಸ್ ಆಗೋದಿಲ್ಲ. ಆಪ್ಟಿಕ್ ಫೈಬರ್ಸ್ ಆರ್ ಎಕ್ಸ್ಪೆನ್ಸಿವ್. ಇಲ್ಲಿ ಬಹಳ ದುಬಾರಿಯಾದಂಥ ಆಪ್ಟಿಕಲ್ ಫೈಬರ್ಸ್ ಆಗಿರುತ್ತೆ, ಮತ್ತು ಇವು ಕೂಡ ಯೂನಿ ಡೈರೆಕ್ಷನಲ್ ಫಾರ್ಮ್ಯಾಟಲ್ಲೇ ಡೇಟಾ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ಮುಂದಿನ ಕಾನ್ಸೆಪ್ಟನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡೋಣ.